ಹುಡುಗ ವೆಂಕಟರಾವ್ ಅವರ ಜೊತೆಗೆ ಹೊರಟು ಬಿಟ್ಟ. ನಂತರ 10 ನಿಮಿಷ ಹುಡುಗನ ಬಗ್ಗೆ ಚರ್ಚೆ ನಡೆಯಿತು. ನಂತರ ಪಂಕಜಮ್ಮ ಮಾತಾಡಿ, ಹುಡುಗ ನೋಡಲಿಕ್ಕೆ ಒಂದು ಚೂರು ಚೆನ್ನಾಗಿಲ್ಲ, ಏಕೋ ನನಗೆ ಬೇರೆ ಹುಡುಗನ ತೋರಿಸೋಣ ಅನ್ನಿಸುತ್ತೆ. ಹೇಗಿದ್ದರೂ 5 ರೂಪಾಯಿಗಳಿಗೆ ಒಂದು ವಧು ಪರೀಕ್ಷೆ ಏರ್ಪಡಿಸುತ್ತಾರೆ ಆತ ಎಂದರು. ಸರಿ ತೋರಿಸು, ಈ ಕನ್ಯಾ ಪರೀಕ್ಷೆ ವರ ಪರೀಕ್ಷೆ ಕಾರ್ಯಕ್ರಮದ ಮಧ್ಯೆ ನನಗೆ ರುಚಿಯಾದ ತಿಂಡಿ ಸಿಕ್ಕರೆ ಸರಿ ಎಂದರು ರಾಮರಾವ್. ಬಂದವರ ಜೊತೆ ಮಾತುಕತೆ, ಹೊಸ ಪರಿಚಯಗಳು, ರುಚಿಯಾದ ತಿಂಡಿಗಳು, ಒಟ್ಟಿನಲ್ಲಿ ಇದು ಒಂದು ಮನರಂಜನೆ ಕಾರ್ಯಕ್ರಮ ಎಂದರು ರಾಜಶೇಖರ್. ನಾಳೆ ದಿನ ಹೇಗಿದ್ದರೂ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀವಿ, ಹಾಗೆ ನಂದಿಗೆ ಹೋಗಿ ಬಂದು ಬಿಡೋಣ, ಒಂದು ಸುಂದರ ಪ್ರಕೃತಿ ದೃಶ್ಯ ಎಂದರು ರಾಮರಾವ್. ಓ, ತರಕಾರಿ ಕಲಸನ್ನ, ಮೊಸರನ್ನ, ಪೊಂಗಲ್ ಮಾಡುಂತೀನಿ, ಒಂದಿಷ್ಟು ಕೋಡುಬಳೆ ಜೊತೆಗಿರಲಿ. ನಾಳೆ 7 ಗಂಟೆಗೆ ಇಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಹೋಗೋಣ. ಮೊದಲು ನಂದಿಗೆ ಹೋಗಿ ಸಂಜೆ 4 ಗಂಟೆಯವರೆಗೆ ಅಲ್ಲಿ ಇದ್ದು ಆಮೇಲೆ 7 ಗಂಟೆಗೆ ಚಿಕ್ಕಬಳ್ಳಾಪುರದ ಆ ಹುಡುಗಿ ಮನೆಯಲ್ಲಿದ್ದರೆ ಸರಿ ಎಂದರು. 7 ಗಂಟೆಗೆ ಹೋಗೋದಾದರೆ ಅಷ್ಟೊಂದು ಐಟಮ್ಸ್ ಹೇಗೆ ಮಾಡ್ತಾಳತ್ತಿಗೆ ಎಂದರು ಸರಸ್ವತಿ. ಪಂಕಜಮ್ಮ ನಿರಾಳವಾಗಿ, ಅದಕ್ಕೇನು, ರಾತ್ರಿ ಕೋಡುಬಳೆ ಮಾಡಿದ್ದಾಳೆ, ಬೆಳಿಗ್ಗೆ 4ಕ್ಕೆ ಎದ್ದು ಉಳಿದಡಿಗೆ ಮಾಡಿಬಿಡ್ತಾಳೆ ಎಂದರು. ರಾತ್ರಿ ಎಲ್ಲರಿಗೂ ಹೊಟ್ಟೆ ತುಂಬಿದ್ದರಿಂದ ತಿಳಿಸಾರು, ಅನ್ನ, ಒಣಕೊಬ್ಬರಿ ಚಟ್ನಿ ಮಾಡಿದಳು. ಒಂದು ತಿಳಿಸಾರು ಸಹ ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಆ ಹುಡುಗಿಯನ್ನು ಮದುವೆ ಆಗೋನು ತುಂಬ ಪುಣ್ಯ ಮಾಡಿದ್ದಾನೆ ಎಂದಳು ಸರಸ್ವತಿ. ಪಂಕಜಮ್ಮ ಅವಳಿಗೆ, ಕೋಡುಬಳೆ ರಾತ್ರಿ ಮಾಡ್ಕೊಂಬಿಡು, ಉಳಿದದ್ದು ಬೆಳಿಗ್ಗೆ 4ಕ್ಕೆ ಎದ್ದು ಸಿದ್ಧ ಮಾಡ್ಕೊ ಎಂದರು. ಮೌನವಾಗಿ ಹೋಗುಟ್ಟಿದವಳು. ರೇಷ್ಮೆ ಸೀರೆ ಬದಲಿಸಿದ್ದರು, ನೆಕ್ಲೆಸ್ ಬಿಚ್ಚಿದ್ದರು, ಹೂದಂಡೆ, ವಾಲೆ ಜುಮ್ಕಿ ಹಾಗೆಯೇ ಇತ್ತು. ಹುಟ್ಟ ಆ ಮಾಸಲು ಹಸಿರು ವಾಯಿಲ್ ಸೀರೆಯಲ್ಲಿ ಆಕರ್ಷಕವಾಗಿ ಕಾಣುತ್ತಿದ್ದಳು. ಆ ರಾತ್ರಿ ಚಂದ್ರುವಿಗೆ ಬಹು ಹೊತ್ತು ನಿದ್ರೆ ಬರಲಿಲ್ಲ. ರೂಪ, ಗುಣ, ವಿದ್ಯೆ ಎಲ್ಲ ಇದೆ, ಒಳ್ಳೆ ಮನೆತನದ ಹುಡುಗಿ, 20,000 ರೂಪಾಯಿ ಖರ್ಚು ಮಾಡಿ ವಿವಾಹ ಮಾಡುತ್ತಾರೆ. ಹಾಗಿದ್ದರೂ ಈ ಹುಡುಗಿಗೆ ಏಕೆ ಇಂಥ ಕುರೂಪಿ ವರ ತೋರಿಸಿದ್ದಾರೆ? ಯೋಚಿಸುತ್ತಾ ಬಹು ಹೊತ್ತು ಹಾಗೆಯೇ ಇದ್ದು ಬಚ್ಚಲು ಮನೆಗೆ ಹೋಗಲು ಎದ್ದು ಬಂದ. ಪಂಕಜಮ್ಮನದು ಆಧುನಿಕ ಬಂಗಲೆ ಏನಲ್ಲ, ಸಾಧಾರಣವಾಗಿ ಕಟ್ಟಿಸಿದ ಬಂಗಲೆ. ಹೀಗಾಗಿ ಆಕೆ ಅಟ್ಯಾಚ್ಡ್ ಬಾತ್ರೂಮ್ ಮುಂತಾದ ಸೌಲಭ್ಯ ಮಾಡಿಸಿರಲಿಲ್ಲ. ಹೀಗಾಗಿ ಅವನು ಬಚ್ಚಲು ಮನೆಯವರೆಗೆ ಹೋಗಬೇಕಾಯಿತು. ಬಚ್ಚಲು ಮನೆಯ ವಿಶಾಲವಾದ ಆವರಣಕ್ಕೆ ಸರಿಯಾಗಿ ಎದುರಿಗೆ ಅಡಿಗೆ ಮನೆ. ಹಾದು ಬರುವಾಗ ಅವಳು ಕೋಡುಬಳೆ ಕರೆಯುತ್ತಿದ್ದಳು. ಈ ರಾತ್ರಿ 12ರಲ್ಲಿಯೂ ಈ ಹುಡುಗಿಗೆ ಕೆಲಸವ ಎನಿಸಿತು. ಒಂದು ಕ್ಷಣ ಅಡುಗೆಯ ಮನೆಯ ಬಾಗಿಲಲ್ಲಿ ನಿಂತು ನೋಡಿದ. ಕಾದ ಬಂಗಾರದಂತೆ ಮಿನುಗುವ ಆ ದುಂಡು ಮೊಗದಲ್ಲಿ ಉಜ್ವಲ ಪ್ರಜ್ವಲ ನೇತ್ರಗಳು. ಒಲೆಯ ಮುಂದೆ ಕುಳಿತಿದ್ದರಿಂದ ಕೆಂಪೇರುವ ಕೆನ್ನೆಗಳು, ಮಿನುಗುವ ಕಂಗಳು, ಕೆದರಿದ ಕೂದಲಲ್ಲೂ ಸೊಗಸಾಗಿ ಕಾಣುವ ಮುದ್ದು ಮುಖ. ಕೋಡುಬಳೆ ಹೊಸೆಯುವುದರಲ್ಲಿ ಮಗ್ನಳಾದ ಅವಳಿಗೆ ಅವನು ಬಂದು ನಿಂತಿದ್ದರ ಪರಿವೇ ಇರಲಿಲ್ಲ. ಕೊಂಚ ಹೊತ್ತು ನಿಂತಿದ್ದರಿಂದ ಅವನ ಮನಸ್ಸಿಗೆ ಏನೋ ಒಂದು ಬಗೆ ಸಮಾಧಾನವಾಯಿತು. ಅನಂತರ ಬಂದು ಮಲಗಿದ. ಅವನ ಮನಸ್ಸು ಏನೋ ನಿರ್ಧರಿಸಿತ್ತು. ಮಾರನೇ ದಿನ ನಂದಿ ಬೆಟ್ಟಕ್ಕೆ ಹೊರಡುವಾಗ ಪಂಕಜಮ್ಮ ಸಣ್ಣ ಜರಿ ಚುಕ್ಕಿ ಬಂದಿದ್ದ ಗಿಳಿ ಹಸಿರು ಶಿಫಾನ್ ಸೀರೆ ಕೊಟ್ಟರು. ಇದೆಲ್ಲ ಬೇಡ ಆಂಟಿ ಎಂದಳು. ಇರಲಿ ತಗೊಳ್ಳೆ, ವಾಲೆ ಜುಮ್ಕಿ ಬಿಚ್ಚಬೇಡ, ಇವತ್ತು ನೆಕ್ಲೆಸ್ ನಾನು ಹಾಕೋತೇನೆ, ಮುತ್ತಿನ ಸರ ನೀನು ಹಾಕೋ ಎಂದು ಇಳಿಕತ್ತಿನ ಮೂರಳೆಯ ಮುತ್ತಿನ ಸರ ಕೊಟ್ಟರು. ಅದರ ಪದಕ ಎದೆಯ ಮೇಲೆ ತೂಗಾಡುತ್ತಿತ್ತು. ತನ್ನ ಬಳಿ ಇದ್ದ ಅಚ್ಚ ಕೆಂಪು ಕುಪ್ಪಸ ಧರಿಸಿ ಆ ಹಸಿರು ಸೀರೆ ಉಟ್ಟು ಕನಕಾಂಬರ ಮುಡಿದಾಗ ಪಂಕಜಮ್ಮನೆ ಬೆರಗಾಗುವಷ್ಟು ಮುದ್ದಾಗಿ ಕಂಡಳು. ಏನು ಚೆನ್ನಾಗಿ ಕಾಣ್ತಿ, ನನ್ನ ದೃಷ್ಟಿನೇ ನಿನಗೆ ತಾಗುತ್ತಲ್ಲೇ ಎಂದರು. ಎಲ್ಲರೂ ನಂದಿಗೆ ಹೊರಟರು. ಯೋಗ ನಂದೀಶ್ವರ, ಭೋಗ ನಂದೀಶ್ವರ ದರ್ಶನವಾಯಿತು. ತೋಟದಲ್ಲಿ ಕುಳಿತು ತಂದಿದ್ದ ಬಗೆ ತಿಂಡಿ ತಿಂದು ಬೆಟ್ಟದ ಮೇಲೆಲ್ಲ ಅಡ್ಡಾಡಿದರು. ಮಾತಿನ ಮಧ್ಯೆ ಪಂಕಜಮ್ಮ ವೆಂಕಟರಾವ್ ಅವರಿಗೆ, ನೋಡಿ, ನೀವು ತೋರಿಸಿದ ಹುಡುಗ ಒಂದು ಚೂರು ಚೆನ್ನಾಗಿಲ್ಲ, ನೀವು ಬೇರೆ ಹುಡುಗನ ತೋರಿಸಿ, ನಮ್ಮ ಹುಡುಗಿ ರೂಪಕ್ಕೆ ಆ ಹುಡುಗ ಏನೇನೂ ಈಡಾಗಲ್ಲ ಎಂದರು. ವೆಂಕಟರಾವ್ ಒಪ್ಪಿಗೆ ಸೂಸಿ, ಆಗಲಿ, ಈಗ ಹೇಗಿದ್ರೂ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಲ್ಲ, ಆಗ ಒಂದು ಹುಡುಗನ್ನ ಪರಿಚಯ ಮಾಡಿಸ್ತೀನಿ. ಹುಡುಗ ಗುಮಾಸ್ತ ಇದ್ದಾನೆ, ತಾಯಿ, ತಂಗಿ, ತಮ್ಮ ಇದ್ದಾರೆ, ಒಂದು ಸ್ವಂತ ಮನೆ ಸಹ ಇದೆ ಎಂದು ವರ್ಣಿಸಿದರು. ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಲಾಯರ್ ಲಕ್ಷ್ಮಣರಾಯರ ಮನೆಗೆ ಹೋಗಿ ಚಂದ್ರುವಿಗೆ ಹೆಣ್ಣು ನೋಡಿದರು. ಬಣ್ಣದಿಂದಾಗಲಿ ಕಣ್ಣು ಮೂಗಿಂದಾಗಲಿ ಹುಡುಗಿ ರೂಪವತಿಯಲ್ಲ. ಅಲ್ಲಿಂದ ಮುಂದೆ ವೆಂಕಟರಾವ್ ಹೇಳಿದ ಗುಮಾಸ್ತೆ ಕೆಲಸದಲ್ಲಿರುವ ರಾಘವೇಂದ್ರ ಅವರ ಮನೆಗೆ ಬಂದರು. ಹಳೆ ಕಾಲದ ಮಣ್ಣಿನ ಮನೆ. ಹುಡುಗನ ತಾಯಿ ತುಂಗಮ ಉತ್ಸಾಹದಿಂದ ಈ ಪರಿವಾರವನ್ನು ಸ್ವಾಗತಿಸಿದರು. ಅವರು ಚಂದ್ರುವನ್ನು ನೋಡಿ ತಮ್ಮ ಮಗಳಿಗಾಗಿ ಕರೆತಂದು ವರ ಎಂದುಕೊಂಡಿದ್ದರು. ಆದರೆ ತಮ್ಮ ಮಗನಿಗೆ ಹೆಣ್ಣು ತೋರಿಸಲು ಬಂದಿದ್ದಾರೆ ಎಂದರಿವಾದಾಗ ಆಕೆ ಧೋರಣೆಯೇ ಬದಲಾಯಿತು. ಅಲ್ಲ ರಾಯರೇ, ನಿಮಗೆ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಲ್ಲ, 26 ವರ್ಷದ ತಂಗಿನ ಕೂಡಿಸಿಕೊಂಡು ಅವನು ಹೇಗೆ ವಿವಾಹವಾಗ್ತಾನೆ? ಮೊದಲು ನಮ್ಮ ನರ್ಮದಳಿಗೆ ನೋಡಿ, ಅವಳ ಮದುವೆ ಮುಗಿದ ಮೇಲೆ ನಮ್ಮ ರಾಘವೇಂದ್ರನ ಮದುವೆ ಎಂದರು. ನಿಮ್ಮ ಮಗಳಿಗೂ ಗಂಡು ನೋಡ್ತೀನಮ್ಮ, ಈ ಹುಡುಗಿ ಒಳ್ಳೆ ಲಕ್ಷ್ಮೀದೇವಿ ಇದ್ದಾಗೆ ಇದ್ದಾಳೆ. ಇಲ್ಲಿವರೆಗೂ ಬಂದಿದ್ದೀವಿ, ನಿಮ್ಮ ಮಗನಿಗೂ ತೋರಿಸಿ ಹೋಗೋಣ ಅಂತ ಬಂದಿವಿ. ಅವರಿಗೂ 32 ನಡೀತಿದೆ ಅಂತ ಹೇಳಿದ್ರಲ್ಲ ಎಂದರು. ಅವನಿಗೆ 32 ನಡೀತಿದೆ, ಆದರೆ ನನ್ನ ಮಗಳೇ ಇದ್ದಾಳೆ. ನಾನು ಮೊಮ್ಮಗಳನ್ನೇ ಸೊಸೆಯಾಗಿ ತಂದುಕೊಡೋಣ ಅಂತ ಇದ್ದೀನಿ. ಮೊದಲು ನಮ್ಮ ನರ್ಮದ ಮದುವೆ ಆದರೆ ಸಾಕು ಅಂತ ನನ್ನ ಮಗ ಅಂತಾನೆ. ನೀವು ನನ್ನ ಮಗಳಿಗೆ ವರ ತೋರಿಸಿಕೊಡಿ ಸಾಕು ಎಂದರು. ಕಡೆಗೂ ಕರಿ ನೀರು ಕಾಫಿ ಕುಡಿದು ಅಲ್ಲಿಂದ ಹೊರ ಬಂದುದೊಂದೇ ಲಾಭವಾಗಿತ್ತು. ಊರು ಸೇರಿದಾಗ ರಾತ್ರಿ 9 ಗಂಟೆ. ಈಗ ಮನೆಗೆ ಹೋಗಿ ಆ ಹುಡುಗಿಗೆ ಏಕೆ ತೊಂದರೆ ಕೊಡಬೇಕು? ಊಟ ಮಾಡಿಯೇ ಹೋಗೋಣ. ಈ ಬೃಂದಾವನ್ ಹೋಟೆಲಲ್ಲಿ ಊಟ ಚೆನ್ನಾಗಿರುತ್ತೆ ಎಂದರು ರಾಮರಾವ್. ವೆಂಕಟರಾವ್ರಿಂದ ಹಿಡಿದು ಎಲ್ಲರೂ ಅಲ್ಲೇ ಊಟ ಮಾಡಿದರು. ನಿಮಗೆ ಈ ಹುಡುಗಿ ಹೇಗೆನಿಸಿತು? ಆ ಹುಡುಗಿ ಬೇಡ ಅಂದರೆ ತುಮಕೂರಿನಲ್ಲಿ ಒಂದು ಒಳ್ಳೆ ಹುಡುಗಿ ಇದ್ದಾಳೆ, ನೋಡಿ ಬರೋಣ. ಚಂದ್ರು ಬೇಸರದಿಂದ, ನೀವೇನು ನನಗೆ ಮೇಲಿಂದ ಮೇಲೆ ತಾಳ್ಮೆಯಿಂದ ಬೇರೆ ಬೇರೆ ಹೆಣ್ಣು ತೋರಿಸ್ತಿದ್ದೀರಿ ಸ್ವಾಮಿ, ಆದರೆ ನನ್ನ ತಾಳ್ಮೆ ಖರ್ಚಾಗಿ ಹೋಗಿದೆ. ನೋಡಿ ಸಾಕಾಗಿದೆ. ಸದ್ಯಕ್ಕೆ ಒಂದು 8 ದಿನ ಯಾವ ಹೆಣ್ಣಿನ ಪ್ರಕರಣವೂ ಬೇಡ ಎಂದ.
ಎಲ್ಲರಿಗೂ ಬೇಸರವಿದ್ದುದರಿಂದ ಸುಮ್ಮನೆ ಇದ್ದರು. ವೆಂಕಟರಾವ್ ಹೋಟೆಲಿಂದಲೇ ಅವರೆಲ್ಲರಿಂದ ಬೀಳ್ಕೊಂಡರು. ಇನ್ನು 8 ದಿನ ಬಿಟ್ಕೊಂಡು ಬರ್ತೀನಿ, ನೀವೇನು ಹೆದರಿಕೊಳ್ಳಬೇಡಿ ಸ್ವಾಮಿ, ನಾನು ಅಪ್ಸರೆ ಅಂತ ಹುಡುಗಿನ ಹುಡುಕ್ತೀನಿ ಎಂದರು. ಅವರು ಅಪ್ಸರೆ ಎಂದಾಗ ಅವನ ಕಣ್ಣು ಅಪ್ರಯತ್ನವಾಗಿ ಸೌಂದರ್ಯಳ ಮೇಲೆ ಹೋಯಿತು. ಅವಳು ನಿರ್ವಿಕಾರವಾಗಿ ಇದ್ದಳು. ಎಲ್ಲರೂ ಹೋಟೆಲಿಂದ ಮನೆಗೆ ಬಂದಾಗ 10 ಗಂಟೆ. ಸೌಂದರ್ಯ ಒಬ್ಬಳಿಗೆ ಅಡುಗೆ ಮನೆ ಕೆಲಸ ಕೈ ಬೀಸಿ ಕರೆಯುತ್ತಿತ್ತು. ಅಡುಗೆ ಮನೆ ಶುಚಿಗೊಳಿಸಿ ಹಾಲು ಹೆಪ್ಪು ಹಾಕಿ ಬಂದು ತನ್ನ ಕೋಣೆಯಲ್ಲಿ ಮಲಗಿದಳು. ಮಾರನೆಯ ದಿನ ಎಲ್ಲರೂ ಕಾಫಿ ಕುಡಿಯುವಾಗ ಪಂಕಜಮ್ಮ ಏನೋ ನೆನೆಸಿದವರಂತೆ, ಅಲ್ಲ ವೆಂಕಟರಾವ್ ಹಾಗಾದರೆ ಇನ್ನೆಂಟು ದಿನ ಬರಲ್ಲವ ಎಂದರು. ರಾಮರಾವ್ ರೇಗಿಸುತ್ತಾ, ಏಕೆ ವೆಂಕಟರಾವ್ ಬಂದರೆ ಗಂಟೆಗಟ್ಟಲೆ ಹರಟೆ ಹೊಡೆಯಲಿಕ್ಕೆ ನಿನಗೆ ಆರಾಮ ಅಲ್ಲವಾ? ಸರಸು ಊರಿಗೆ ಹೋದರೂ ನೀನು ವೆಂಕಟರಾವ್ ಅವರನ್ನು ಬಿಡಲ್ಲ ಅನಿಸುತ್ತೆ. ದಿನಕ್ಕೆ 1 ಗಂಟೆ ಬಂದು ಮಾತಾಡಿ ಹೋಗಿ ಅಂತ ನಾನೇ ಹೇಳಿಬಿಡ್ತೀನಿ ಎಂದಾಗ ಎಲ್ಲರೂ ನಕ್ಕರು. ಪಂಕಜಮ್ಮ ಹುಸಿ ಮುನಿಸಿನಿಂದ, ಹೋಗ್ರಿ ಸಾಕು, ನಿಮ್ಮ ಹಾಸ್ಯ ನಿಮಗೆ ಪ್ರೀತಿ. ನಿನ್ನೆ ಹುಡುಗ ಅಂತೂ ಆಗಲಿಲ್ಲ. ಆ ಹುಡುಗನ ತಾಯಿ ರಾಕ್ಷಸಿ. ಆ ಕುರುಪಿ ಮಗಳಿಗಾಗೋವರೆಗೆ ಮಗನಿಗೆ ಮದುವೆ ಆಗಲಿಕ್ಕೆ ಬಿಡಲ್ಲ. ಅದಕ್ಕೆ ಚಂದುಗೆ ಬೇರೆ ಗಂಡು ತೋರಿಸಿ ಅಂತ ಕೇಳಬೇಕಾಗಿತ್ತು ಎಂದರು. ಅತ್ತೆ, ನಿಮ್ಮ ಚಂದುಗೆ ಬೇರೆ ಯಾವ ಗಂಡು ಇನ್ನೂ ತೋರಿಸಬೇಡಿ. ಚಂದ್ರುವಿನ ದೃಢವಾದ ಸ್ವರ ಕೇಳಿ ಎಲ್ಲರೂ ಅವಕ್ಕಾಗಿ ಅವನನ್ನೇ ನೋಡಿದರು. ಚಂದ್ರು ಎಂದರು ಪಂಕಜಮ್ಮ. ಹೌದತ್ತೆ, ವೆಂಕಟರಾವ್ ಅವಳಿಗೆ ಬೇರೆ ಯಾವ ಗಂಡು ತೋರಿಸೋದು ಬೇಡ. ನನಗೆ ಬೇರೆ ಯಾವ ಹೆಣ್ಣು ತೋರಿಸೋದು ಬೇಡ. ಅವಳ ಒಪ್ಪಿಗೆ ಕೇಳಿಬಿಡಿ, ನಾನೇ ಅವಳನ್ನು ವಿವಾಹ ಆಗ್ತೀನಿ ಎಂದ. ಪಂಕಜಮ್ಮ ಸಂಭ್ರಮದಿಂದ, ಅವಳ ಒಪ್ಪಿಗೆ ಕೇಳೋದೇನಪ್ಪ, ಕುಣಿತಾ ಒಪ್ತಾಳೆ. ಅವಳ ಹಲವು ಜನ್ಮದ ಪುಣ್ಯದ ಫಲ ಒದಗಿ ಬಂದಿದೆ ಎಂದರು. ಹುಡುಗಿ ನಮ್ಮ ಪ್ರತಿಭಾಗಿಂತ 10 ಪಟ್ಟು ಚೆನ್ನಾಗಿದ್ದಾಳೆ. ನಮ್ಮ ಸರಸು ಪ್ರತಿಜ್ಞೆ ನೆರವೇರಿತು ಎಂದು ನುಡಿದರು ರಾಜಶೇಖರ್. ಮುಂದಿನ 15 ದಿನಗಳಲ್ಲಿ ಚಂದ್ರು ಹಾಗೂ ಸೌಂದರ್ಯರ ಮದುವೆ ವೈಭವದಿಂದ ನೆರವೇರಿತು. ವೆಂಕಟರಾವ್ ಅವನಿಗೆ ಬೇಕಾದ ಹೆಣ್ಣು ತೋರಿಸುವಲ್ಲಿ ವಿಫಲರಾದರೂ ಮದುವೆ ಏರ್ಪಾಟು ಮಾತ್ರ ಭರ್ಜರಿಯಾಗಿ ನಡೆಸಿದರು. ಹಸೆಮಣೆ ಮೇಲೆ ಕೂಡುವುದು ಮಾತ್ರ ಭರ್ಜರಿಯಾಗಿ ನಡೆಸಿದರು. ಹಸೆ ಮಣೆ ಮೇಲೆ ಕೂಡುವುದು ಮಾತ್ರ ಗಂಡು ಹೆಣ್ಣಿನ ಕೆಲಸ. ಹುಡುಗಿಯ ಕಡೆಯವರಾಗಿ ಪಂಕಜಮ್ಮ ಹಾಗೂ ರಾಮರಾವ್ ಹಸೆಯ ಮೇಲೆ ಕೂತರು. ಅಂತೂ ನಮ್ಮ ಚಂದು ಅಂದರೆ ನಿಮಗೆ ಪ್ರಾಣ. ಕಡೆಗೂ ಅವಳು ನಿಮ್ಮ ಮಗಳೇ ಆದಳು. ರತ್ನಮ್ಮ ಸಂತಸದಿಂದ ಕಣ್ಣೊರೆಸಿಕೊಂಡರು. ಜ್ಯೋತಿ ಹಾಗೂ ಸೀಮಾ ಇವರ ಮದುವೆಗೆ 5 ದಿನದ ಹಿಂದೆ ನಡೆದ ಮದುವೆ ಇದು. ಮೊದಲು ನಾರಾಯಣ್ ಅವರು, ನಾನು ಈ 2 ಮದುವೆ ಗಲಭೆಯಲ್ಲಿದ್ದೀನಿ. ಇವೆರಡು ಮದುವೆ ಆದಮೇಲೆ ನೋಡೋಣ ಎಂದರು. ಪಂಕಜಮ್ಮ ಪಟ್ಟು ಬಿಡದೆ, ಅವಳ ಮದುವೆ ಏರ್ಪಾಟು ನಂದು, ನೀವು ಕೊಟ್ಬಿಡಿ ಎಂದರು. ಆತ ಏನೇನೋ ತೊಂದರೆ ಹೇಳಿದರು. ಚಂದ್ರು ದಡ್ಡವಾಗಿ, ಅತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಾಗ ಆ 15,000ದ್ದೇನು ಎಂದು ಎಲ್ಲ ಖರ್ಚು ತಮ್ಮದಿರಲಿ ಎಂದು ಬಿಟ್ಟ. ಜ್ಯೋತಿ ಅಕ್ಕನ ಮದುವೆಯ ವೈಭವ ನೋಡಿ ದಂಗಾದಳು. ಅದೇನು ಸೀರೆಗಳು, ಒಡವೆಗಳು. ಅಕ್ಕ ಈಗ ಕೋಟ್ಯಾಧೀಶರ ಮನೆಯ ಸೊಸೆ. ತಂಗಿಯ ಮದುವೆಯಲ್ಲಿ ತನ್ನ ಪತಿಯೊಡನೆ ಹಸೆಯ ಮೇಲೆ ಕೂತು ಕನ್ಯಾದಾನ ಮಾಡಿದವಳು ಸೌಂದರ್ಯಳೆ. ಮುರುಳಿಯ ಕಡೆಯೂ ಅವರ ಅಕ್ಕ ಭಾವ ಕೂತಿದ್ದರು. ಮುತ್ತಿಗೊಂದು ಬಗೆ ಭಾರೀ ರೇಷ್ಮೆ ಸೀರೆ ಉಟ್ಟು, ವಜ್ರದ ವಾಲೆ, ವಜ್ರದ ಹಾರ, ಒಮ್ಮೆ ಮುತ್ತಿನ ಸೆಟ್, ಒಮ್ಮೆ ಕೆಂಪಿನ ಸೆಟ್ ಧರಿಸಿ ಹಸೆಯ ಮೇಲೆ ಕೂತ ಅಕ್ಕನನ್ನು ಅಸೂಯೆಯಿಂದ ದಿಟ್ಟಿಸಿದಳು ಜ್ಯೋತಿ. ತನಗೆ ಮುರುಳಿಗೆ ಏನಿದೆ, ಒಂದು ಸ್ವಂತ ಮನೆ ಸಹ ಇಲ್ಲ. ಜೀವಮಾನ ಪೂರ್ತಿ ಇಬ್ಬರು ಹಗಲು ರಾತ್ರಿ ದುಡಿದರೆ ಒಂದು ಮನೆ ಆಗಬಹುದು. ಆದರೆ ಇವಳ ವೈಭವದ ಮುಂದೆ ತಾನೆಲ್ಲಿ? ಆರಾಮವಾಗಿ ರಾಣಿಯಂತೆ ಇರುತ್ತಾಳೆ. ತನ್ನಂತೆ ಒಳಗೂ ಹೊರಗೂ ದುಡಿಯುವ ಗೃಹಿಣಿ ಅಲ್ಲ ಇವಳು. ಅಬ್ಬಾ, ಭಾವ ಸಹ ಎಷ್ಟು ಚೆನ್ನಾಗಿದ್ದಾರೆ. ಇವರಿಬ್ಬರ ಜೋಡಿ ಮುಂದೆ ತಮ್ಮಿಬ್ಬರ ಜೋಡಿ ಎಷ್ಟು ಸಪ್ಪೆ. ಎಲ್ಲ ಅಸಮಾಧಾನ ನುಂಗಿ ಅವಳು ನಗು ನಟಿಸಬೇಕಾಯಿತು. ಸೌಂದರ್ಯ ತಂಗಿಗೆ 2 ತೊಲದ ಚಿನ್ನದ ಸರ, ಮುರುಳಿಗೆ 1/2 ತೊಲದ ಚಿನ್ನದ ಉಂಗುರ ಓದಿಸಿದಳು. ಮುರುಳಿ ಹಾರ್ದಿಕವಾಗಿ, ನೀವೇನೋ ಶ್ರೀಮಂತರು, ಹೀಗೆ ಭಾರಿಯಾಗಿ ಓದಿಸಿ ಬಿಡ್ತೀರಿ. ಆದರೆ ನಾವು ಬಡವರು. ನಾಳೆ ನೀವು ಸೀಮಂತ, ನಾಮಕರಣ ಅಂತ ಹಸೆ ಮೇಲೆ ಕೂತಾಗ ನಾವು ಒಂದು ಸೀರೆ ಓದಿಸ್ತೀವಿ ಎಂದ. ಸೌಂದರ್ಯ ಮುಗುಳ್ನಕ್ಕು, ಶ್ರೀಮಂತಿಕೆ ಬಡತನ ಮುಖ್ಯ ಅಲ್ಲ, ನೆಂಟಸ್ತಿಕೆ ಮುಖ್ಯ. ನೀವೇನು ಪ್ರೀತಿಯಿಂದ ಕೊಟ್ಟರೂ ನಾವು ತಗೋತೀವಿ ಎಂದಳು. ಜ್ಯೋತಿಯ ಮುಖ ಬಾಡಿತ್ತು. ತನ್ನ ಮದುವೆಯಲ್ಲಿ ಮೂಲೆ ಹಿಡಿದಿರುತ್ತಾಳೆಂದುಕೊಂಡ ಅಕ್ಕ ಈಗ ಎಲ್ಲರ ಪಾಲಿನ ಕೇಂದ್ರ ವ್ಯಕ್ತಿ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.